ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಅಂಡರ್ಸ್ಟ್ಯಾಂಡ್ಸ್. ಈ ವಿಡಿಯೋದಲ್ಲಿ ನಾನು ಅರುಣಾಚಲಂ ಟ್ರಿಪ್ನ ತೋರಿಸ್ತಾ ಇದ್ದೀನಿ. ಈ ಪ್ಲೇಸ್ಗೆ ಹೋಗಬೇಕು ಅಂತ ನಾವು ಲಾಸ್ಟು 2 ಇಯರ್ಸಿಂದ ಅಂದ್ಕೊಂಡ್ರು ಕೂಡ ನಮಗೆ ಆಗಲಿಲ್ಲ. ಆ ಅರುಣಾಚಲ ಶಿವ ನಮ್ಮನ್ನು ಕರೆಸ್ಕೊಂಡ್ರೆ ಮಾತ್ರನೇ ಅಂತೆ ಹೋಗೋದಕ್ಕಾಗೋದು, ಇಲ್ಲ ಅಂದರೆ ಹೋಗೋದಕ್ಕೆ ಆಗೋದಿಲ್ಲ ಅಂತ ತುಂಬ ಜನ ಹೇಳ್ತಾರೆ. ನಾವು ಈ ಸಾರಿ ಗಿರಿ ಪ್ರದಕ್ಷಿಣೆ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ಹೊರಟಿದ್ದು. ನಾವು ಬ್ಯಾಂಗ್ಳೂರಿಂದ ನೈಟ್ ಒಂದು 9:30 ಆ ಟೈಮಿಗೆ ನಾವು ಊಟ ಮಾಡ್ಕೊಂಬಿಟ್ಟು ಹೊರಟಿದ್ದು. ಸ್ವಲ್ಪ ಟ್ರಾಫಿಕ್ ಇರುತ್ತೆ ಅಲ್ವಾ, ಎಲೆಕ್ಟ್ರಾನಿಕ್ ಸಿಟಿ ಫುಲ್ಲು ತುಂಬ ಟ್ರಾಫಿಕ್ ಇರುತ್ತೆ. ಬೆಂಗಳೂರಿಂದ ಅರುಣಾಚಲಮು 205 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರಿಂದ ತುಂಬ ಈಸಿಯಾಗಿ ಹೋಗ್ಬೋದು, 2 ವೀಲರಲ್ಲಾದರೂ ಹೋಗ್ಬೋದು, ಅಥವಾ ನಮಗೆ ಕಾರಿದ್ದರೆ ಕಾರಲ್ಲಾದರೂ ಹೋಗ್ಬೋದು, ಇಲ್ಲಾಂದರೆ ತುಂಬ ಬಸ್ಸಸ್ ಅವೈಲಬಿಲಿಟಿ ಇರುತ್ತೆ. ಇಲ್ಲಿ ನೋಡಿ ನಾವು ಹೊಸೂರು ಟೋಲ್ ದಾಟ್ಬಿಟ್ಟು ಹೋಗ್ತಾ ಇದ್ದೀವಿ. ಈ ಟೋಲ್ ದಾಟೋದಕ್ಕೇ ತುಂಬ ಅಂದರೆ ಒಂದು 1.5 ಅವರಿಂದ 2 ಅವರ್ಸ್ ಹಿಡಿಸ್ತು ನಮಗೆ. ಅದಾದ ನಂತರ ನಮಗೆ ರೋಡ್ ಖಾಲಿ ಇರುತ್ತೆ, ಸಿಂಪಲ್ಲಾಗಿ ಮ್ಯಾಪ್ ಹಾಕ್ಕೊಂಡು ಹೋಗ್ಬೋದು, ತುಂಬ ಈಸಿ. ಬ್ಯಾಂಗ್ಳೂರಿಂದ ಹೋಗೋರಿಗೆ ತುಂಬ ಈಸಿ ಅನಿಸುತ್ತೆ. ಬೈ ಟ್ರೈನ್ ಅಂದರೆ ತಿರುವಣ್ಣಾಮಲೈ ಹೋಗ್ಬಿಟ್ಟು ಮತ್ತೆ ಅಲ್ಲಿಂದ ಹೋಗಬೇಕಾಗುತ್ತೆ ಆಟೋ ಇಟ್ಕೊಂಡು. ನಮಗೆ ಬೆಂಗಳೂರಿಂದ ಹತ್ರ, ಹಂಗಾಗಿ ನಿಮಗೆ ಓನ್ ವೆಹಿಕಲಿಂದ ಹೋದರೆ ತುಂಬ ಬೆಟರು. ಅಲ್ಲಿ ಹೋದ ನಂತರ ನಮಗೆ ರೂಮ್ಸು ಅವೈಲಬಿಲಿಟಿ ತುಂಬ ಕಡಿಮೆ ಇರುತ್ತೆ. ಅದ್ರ ಜೊತೆಗೆ ನಾನು ಅಬ್ಸರ್ವ್ ಮಾಡ್ದಂಗೆ ಇಲ್ಲಿ ಮೇಂಟೆನೆನ್ಸು ತುಂಬ ಕಡಿಮೆ. ಪಕ್ಕದಲ್ಲೇ ನಮಗೆ ಸ್ನಾನಕ್ಕೆ ಮತ್ತು ಲಗೇಜಿಗೆ ಅಂತೇಳ್ಬಿಟ್ಟು ಕೆಲವೊಂದು ರೂಮ್ಸ್ ಕೊಡ್ತಾರೆ. ಅಲ್ಲಿ ಲಗೇಜ್ ಇಟ್ಬಿಟ್ಟು ಸ್ನಾನಗಳನ್ನ ಮಾಡ್ಕೊಂಬಿಟ್ಟು ನಾವು ದೇವಸ್ಥಾನಕ್ಕೆ ಹೋಗ್ಬೋದು. ದೇವಸ್ಥಾನಕ್ಕೆ ಹೋದ ನಂತರ ನಾವು ರಾಜಗೋಪುರಮಿಂದ ಸ್ಟಾರ್ಟ್ ಮಾಡಬೇಕಾಗುತ್ತೆ. ನಾವು ಗಿರಿ ಪ್ರದಕ್ಷಿಣೆ ಮಾಡಬೇಕು ಅಂತ ಅಂದ್ಕೊಳ್ಳೋರು ರಾಜಗೋಪುರದಿಂದ ಸ್ಟಾರ್ಟ್ ಮಾಡಬೇಕು. ರಾಜಗೋಪುರದಿಂದ ನಾವು ಎಡಗಡೆಯಿಂದ ಸ್ಟಾರ್ಟ್ ಮಾಡಬೇಕಂತೆ, ಬಲಗಡೆಯಿಂದ ಮಾಡಬಾರ್ದು ಅಂತ ಹೇಳ್ತಾರೆ. ಗಿರಿ ಪ್ರದಕ್ಷಿಣೆನ ಒಟ್ಟು ಸೇರಿಸಿ 14 ಕಿಲೋಮೀಟರ್ ಆಗುತ್ತೆ. ಅದ್ರ ಜೊತೆಗೆ ನಾವು ಎಲ್ಲ ಲಿಂಗಗಳನ್ನೂ ದರ್ಶನ ಮಾಡಿಕೊಂಡ್ರೆ ಇನ್ನೂ ಎಕ್ಸ್ಟ್ರಾ 2 ಕಿಲೋಮೀಟರ್ ಆ್ಯಡ್ ಆಗುತ್ತೆ ಅಂತ ಹೇಳ್ತಾರೆ. ಒಟ್ಟು 16 ಕಿಲೋಮೀಟರ್ ನಡಿಬೇಕಾಗುತ್ತೆ. ನಾವು ಬೆಳಗ್ಗೆನೇ ಸ್ನಾನ ಮಾಡ್ಕೊಂಬಿಟ್ಟು ಹೋಗೋ ಅಷ್ಟರಲ್ಲಿ 3 ಗಂಟೆ ಆಯಿತು. 3 ಗಂಟೆಗೆ ಹೋಗ್ಬಿಟ್ಟು ಅಲ್ಲಿ ಸ್ನಾನಗಳನ್ನೆಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ಅದಾದ ನಂತರ ನಾವು ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಥರ ನಮಗೆ ಬೊಟ್ಟು ಇಡ್ತಾ ಇರ್ತಾರೆ. ಅಲ್ಲಿ ಬೊಟ್ಟು ಇಟ್ಕೊಂಡ ನಂತರ ಅಲ್ಲಿ ತುಂಬ ಜನ 10 ರೂಪಾಯಿ ಕೊಟ್ಟರೆ ಆ ಥರ ಇಡ್ತಾರೆ. ಇಷ್ಟ ಆದಂಥವ್ರು ಇಡಿಸ್ಕೊಬೋದು. ಅದಾದ ನಂತರ ನಾವು ಅಲ್ಲಿ 365 ಬತ್ತಿ ಸಿಗುತ್ತೆ. ಮುಂದೆಗಡೆನೆ ತುಂಬ ಜನ ಮಾರ್ತಾ ಇರ್ತಾರೆ. ಅಲ್ಲಿ ತಗೊಂಬಿಟ್ಟು ಒಂದು ತೆಂಗಿನಕಾಯಿ ಹಾಗೆ ಕರ್ಪೂರ ತಗೊಂಬಿಟ್ಟು 365 ಬತ್ತಿನೂ ಸಹ ಅಲ್ಲಿ ಮುಂದೆ ಎಲ್ಲರೂ ಕೂಡ ಹಚ್ತಾ ಇರ್ತಾರೆ. ರಾಜಗೋಪುರ ಮುಂದೆ ಅಲ್ಲಿ ಹೋಗ್ಬಿಟ್ಟು ಹಚ್ಚಬೇಕು. ನಾವು ಬೆಳಗ್ಗೆನೇ ಸ್ಟಾರ್ಟ್ ಮಾಡಿದ್ರಿಂದ 4:30-5 ಗಂಟೆ ಟೈಮಲ್ಲಿ ಕ್ರೌಡ್ ತುಂಬ ಕಡಿಮೆ ಇತ್ತು. ಅದಾದ ನಂತರ ಅಂತೂ ನಾವು ಬರೋಷ್ಟರಲ್ಲಿ ನಾವು ಗಿರಿ ಪ್ರದಕ್ಷಿಣೆ ಮುಗಿಸ್ಕೊಂಡು ಬರೋಷ್ಟರಲ್ಲಿ ತುಂಬ ರಶ್ ಇತ್ತು. ದೇವಸ್ಥಾನ ಏನಕ್ಕಂತ ಗೊತ್ತಿರಲಿಲ್ಲ. ನೋಡಿದ್ರಿ ಅಲ್ವಾ, ಇತ್ತೀಚೆಗೆ ತುಂಬ ಕ್ರೌಡ್ ಇರ್ತಾ ಇದೆಯಂತೆ ಈ ಟೆಂಪಲ್ಲು. ಅದ್ರ ಜೊತೆಗೆ ಅಲ್ಲಿ ಎಲ್ಲ ಕೂಡ ಮೇಂಟೆನೆನ್ಸು ಕೂಡ ತುಂಬ ಕಡಿಮೆ ಇದೆ. ಅಲ್ಲಿ ಅಂದರೆ ಪ್ರತಿಯೊಂದು ಕಡೆನೂ ರೋಡ್ಸ್ ಆಗಿರ್ಬೋದು, ನಡೆಯೋದಕ್ಕಾಗಿರ್ಬೋದು, ಎಲ್ಲರೂ ಕೂಡ ಒಂದೇ ಸೈಡೇ ಹೋಗೋದು. ಜೊತೆಗೆ ಈಗ ತಿರುಪತಿ ಈ ಕಡೆ ಎಲ್ಲ ಹೋದರೆ ನಮಗೆ ಬೈ ವಾಕ್ ಹೋಗೋರಿಗೆ ನೀಟಾಗಿ ಮೇಂಟೆನೆನ್ಸ್ ಇರುತ್ತೆ. ಇಲ್ಲ ಆ ಥರ ಏನೂ ಕಾಣಿಸ್ಲಿಲ್ಲ ನನಗೆ. ನೋಡಿ ಅಲ್ಲಿ ಕರ್ಪೂರ ಮತ್ತು ನಾವು ದೀಪ ಹಚ್ಬಿಟ್ಟು ಅದಾದ ನಂತರ ತೊಗೊಂಡೋಗಿರೋ ಕಾಯಿನ ಅಲ್ಲಿ ಕೆಲವೊಬ್ಬರು ಅಘೋರಿಗಳು ಅಂತ ಕರೀತಾರಲ್ವ, ಆ ಥರದವರು ಕೂಡ ಇರ್ತಾರೆ. ಅವರಿಗೆ ಕೊಟ್ಬಿಟ್ಟು ನಾವು ಕಾಯಿ ನಮಗೆ ಆಶೀರ್ವಾದ ಮಾಡ್ತಾರೆ, ಕಾಯಿ ಹೊಡೆದ್ಬಿಟ್ಟು. ಅದಾದ ನಂತರ ಒಂದೊಂದೇ ಲಿಂಗಗಳನ್ನೇ ದರ್ಶನ ಮಾಡ್ಕೊಂಬಿಟ್ಟು ನಾವು ಒಟ್ಟು 8 ಲಿಂಗಗಳು ಬರ್ತವೆ. ಆ 8 ಲಿಂಗಗಳನ್ನೂ ಸಹ ನಾವು ದರ್ಶನ ಮಾಡ್ಕೊಂಬಿಟ್ಟು ಲೈಕ್ ಇಂದ್ರಲಿಂಗಂ, ಅಗ್ನಿಲಿಂಗಂ, ಈ ಥರ ತುಂಬ ಲಿಂಗಗಳು ನಮಗೆ ಮಧ್ಯೆ ಬರ್ತವೆ. ತುಂಬ ಜನ ಹೋಗ್ತಾ ಇರ್ತಾರೆ. ನಿಮಗೆ ಡೌಟ್ ಇದ್ದರೆ ಅಲ್ಲಿ ಹೋಗೋರು ಎಲ್ಲರ ಜೊತೆ ಹೋದರೆ ಮತ್ತು ಬೈ ರೂಟ್ ಕೂಡ ಮೆನ್ಷನ್ ಮಾಡಿರ್ತಾರೆ ಯಾವ ಥರ ಹೋಗೋದು ಅಂತ. ಅದೇ ಥರ ಹೋಗ್ಬಿಟ್ಟು ನಾವು ದರ್ಶನ ಮಾಡಿಕೊಂಡ್ರೆ ಆಯಿತು. ಇವನ್ನ ದರ್ಶನ ಮಾಡ್ಕೊಳ್ದೇ ಮೇನ್ ಟೆಂಪಲಿಗೆ ಹೋಗಬಾರ್ದು ಅಂತ ಹೇಳ್ತಾರೆ. ಗಿರಿ ಪ್ರದಕ್ಷಿಣೆ ಮಾಡೋರು ಬಂದುಬಿಟ್ಟು ಕಂಪಲ್ಸರಿ ಎಲ್ಲ ಲಿಂಗಗಳನ್ನೂ ಕೂಡ ದರ್ಶನ ಮಾಡ್ಕೊಬೇಕು. ನೋಡಿ, ಇಂದ್ರಲಿಂಗಂ, ಅಗ್ನಿಲಿಂಗಂ, ಅದಾದ ನಂತರ ಯಮಲಿಂಗಂ. ಕೆಲವರಿಗೆ ನಡೆಯೋಕ್ಕಾಗೋಲ್ಲ ಅಂತ ಅನ್ನೋರಿಗೆ ಈ ಥರ ಆಟೋಸ್ ಫೆಸಿಲಿಟೀಸ್ ಕೂಡ ಇರುತ್ತೆ. ಆಟೋ ಜೊತೆ ಹೋಗ್ಬಿಟ್ಟು ಅವರು ಎಲ್ಲ ಲಿಂಗಗಳನ್ನೂ ಕೂಡ ದರ್ಶನ ಮಾಡಿಸ್ಕೊಂಡು ಅದಾದ ನಂತರ ಟೆಂಪಲಿಗೆ ಬರ್ತಾರೆ. ನಾವು ನಡಿಬೇಕಾದ್ರೆ ಅರುಣಾಚಲ ಶಿವ ಅಂತ ಹೇಳ್ಕೊತ ನಡಿಬೇಕಂತೆ. ಅದಾದ ನಂತರ ಆ ಬೆಟ್ಟ ಇರುತ್ತೆ ಅಲ್ವ, ಆ ಬೆಟ್ಟನೂ ಕೂಡ ನೋಡ್ಕೊತ ನಾವು ದರ್ಶನ ಮಾಡ್ಕೊತ ಬೆಟ್ಟನ ನಡೀತಾ ಇರಬೇಕು. ಆ ಶಿವನನ್ನು ನೆನೆಸ್ಕೊಂಬಿಟ್ಟು ನಡೀತಾ ಇರಬೇಕು. ಅದಾದ ನಂತರ ನೋಡಿ ನಾವು ವರುಣಲಿಂಗಂ, ಅದಾದ ನಂತರ ಸೂರ್ಯಲಿಂಗಂ, ಎಲ್ಲ ದೇವಸ್ಥಾನಗಳು ಸಹ ನಮಗೆ ಹೋಗೋ ದಾರಿಲೇ ಬರ್ತವೆ. ಗಿರಿ ಪ್ರದಕ್ಷಿಣೆ ಮಾಡ್ತೀವಿ ಅನ್ನೋರು ಕಂಪಲ್ಸರಿ ದರ್ಶನ ಮಾಡ್ಕೊಂಡ್ಲೇಬೇಕು.
ಮಾಡಬೇಕು. ನೋಡಿ ಈಗ ಚಂದ್ರಲಿಂಗಂ ನಾವು ಚಂದ್ರಲಿಂಗಂನ ದರ್ಶನ ಮಾಡ್ಕೊಳ್ಳೋದಕ್ಕೆ ಅಂತ ಹೋಗ್ತಾ ಇದ್ದೀವಿ. ಅಲ್ಲಲ್ಲಿ ಕನ್ಸ್ಟ್ರಕ್ಷನ್ನು ಇನ್ನೂ ನಡೀತಾ ಇದೆ ದೇವಸ್ಥಾನಗಳ ಹತ್ರ. ನಾವು ನೋಡಿ ಒಳಗಡೆ ಹೋಗ್ತಾ ಇದ್ದೀವಿ. ತುಂಬ ಜನ ಕ್ರೌಡ್ ಇದ್ದರು. ಆಲ್ರೆಡಿ ಒಂದು 9 ಗಂಟೆ 10 ಗಂಟೆ ಟೈಮಿಗೆ ಬಂತು ಅಲ್ವಾ. ನಾವು ನಡ್ಕೊತ ಬಂದು ಕೆಲವೊಂದು ಕಡೆ ಎಲ್ಲ ತುಂಬ ರಶ್ ಇತ್ತು ನೋಡಿ. ಅದಾದ ನಂತರ ಮೋಕ್ಷ ಮಾರ್ಗದ ಒಳಗಡೆಯಿಂದ ಬಂದರೆ ಮೋಕ್ಷ ಸಿಗುತ್ತೆ ಅಂತ ನಂಬಿಕೆ ಇಲ್ಲಿ. ತುಂಬ ಜನ ಇಲ್ಲೂ ಕೂಡ ಕ್ಯೂ ಅಲ್ಲಿ ನಿಂತಿದ್ರು. ಇಷ್ಟು ಜನನ ನಾವು ಮುಗಿಸ್ಕೊಂಡು ಅದರೊಳಗಡೆಯಿಂದ ತೂರಿ ಬರಬೇಕು. ಅದರೊಳಗಡೆಯಿಂದ ತೂರಿ ಬಂದರೆ ನಮಗೆ ಮೋಕ್ಷ ಮಾರ್ಗ ಸಿಗುತ್ತೆ ಅಂತ ನಂಬಿಕೆ ಅಂತೆ. ನೋಡಿ ಎಷ್ಟು ದಪ್ಪ ಇರೋರು ಕೂಡ ಅದರೊಳಗಡೆಯಿಂದ ತೂರಿ ಹೊರಗಡೆ ಬರ್ತಾರಂತೆ ನೋಡಿ. ಅದಾದ ನಂತರ ನಾವು ಅಲ್ಲಿಂದ ಈಶಾನ್ಯ ಲಿಂಗಂಗೆ ಬಂದ್ವಿ. ಈಶಾನ್ಯ ಲಿಂಗಂ ಟೆಂಪಲ್ಲು ಈ ಥರ ಇರುತ್ತೆ. ಕೆಲವೊಂದು ಟೆಂಪಲ್ಸ್ನ ಲಿಂಗಗಳನ್ನ ನಾನು ಮಾತ್ರ ಆ್ಯಡ್ ಮಾಡಿದ್ದೀನಿ. ಇನ್ಸೈಡು ನಾನು ಫೋಟೋ ತೆಗ್ದಿಲ್ಲ. ನಾವು ಫೋಟೋ ವಿಡಿಯೋ ತಕ್ಕೊಂತ ಕೂತ್ಕೊಂಡ್ರೆ ನಮಗೆ ದೇವ್ರನ್ನ ನೋಡೋದಕ್ಕೂ ಕೂಡ ಟೈಮ್ ಇರೋದಿಲ್ಲ ಅಲ್ವಾ. ಹಂಗಾಗಿ ನೋಡಿದ್ರಿ ಅಲ್ವಾ. ನಾವು ಮೋಕ್ಷ ಮಾರ್ಗ ಮುಗಿಸೋದಕ್ಕೆ ಅಲ್ಲೇ ಒಂದು ಗಂಟೆ 1.5 ಗಂಟೆ ಅಷ್ಟೊತ್ತು ಟೈಮ್ ಆಯಿತು ನೋಡಿ. ಅನ್ವಿನ ಎತ್ಕೊಂಡು ನಡಿಬೇಕು ಅಲ್ವ. ತುಂಬ ಸುಸ್ತಾಗ್ತಾ ಇತ್ತು. ಅವಳು ನಡೀತಾ ಇರಲಿಲ್ಲ. ಅವಾಗವಾಗ ಒಂದ್ಸರಿ ನಡೀತಾ ಇದ್ಲು ಅಷ್ಟೇ. ಸ್ವಲ್ಪ ಹೊತ್ತು ನಡೆದ್ಬಿಟ್ಟು ಕೆಳಗಡೆ ಕಲ್ಲು ಕುಚ್ಕೊತಾ ಇದ್ವು ಅಲ್ವಾ. ಹಂಗಾಗಿಬಿಟ್ಟು ಅವಳು ಎತ್ಕೊ ಅಂತ ಹೇಳ್ತಾ ಇದ್ಲು. ಹಂಗೇನೆ ನಾವು ಹೆಂಗೆ ಮಾಡಿದ್ವಿ ಅಂತ ನೆನೆಸ್ಕೊಂಡ್ರೆ ಕೆಲವೊಂದು ಸರಿ ಭಯ ಆಗುತ್ತೆ. ಅಲ್ಲಲ್ಲಿ ನೋಡಿ ಈ ಥರ ಕುತ್ಕೊಂಡು ಜ್ಯೂಸ್ ಆಗಿರ್ಬೋದು, ವಾಟರ್ ಮೆಲನ್ ಆಗಿರ್ಬೋದು ಈ ಥರ ಸಿಗ್ತವೆ. ನೀವು ಅಲ್ಲಲ್ಲಿ ಕುತ್ಕೊಂಡು ತಿನ್ಬೋದು ಅಥವಾ ರೆಸ್ಟ್ ಮಾಡ್ಬೋದು. ನಾವು ಉಪವಾಸ ಇದ್ದು ಗಿರಿ ಪ್ರದಕ್ಷಿಣೆ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಅಲ್ವಾ. ಫ್ರೂಟ್ಸ್ ಅಷ್ಟೇ ತಿಂತಾ ಇದ್ವಿ ನೋಡಿ. ಈ ಥರ ರೂಟ್ ಕೂಡ ಹಾಕಿರ್ತಾರೆ ನಿಮಗೆ ಯಾವ್ಯಾವ ಲಿಂಗ ಆದ ನಂತರ ಯಾವ್ಯಾವ ಲಿಂಗ ದರ್ಶನ ಮಾಡ್ಕೊಬೇಕು ಅಂತ. ಅಲ್ಲಲ್ಲಿ ಇಲ್ಲಿ ಫ್ರೆಶ್ ರುದ್ರಾಕ್ಷಿಗಳನ್ನು ಕೂಡ ಮಾರ್ತಾರೆ ನೋಡಿ. ಈ ಥರ ಕೊನೆ ಸಮೇತವಾಗಿ ಇಟ್ಟಿದ್ರು. ಇದು ಅರುಣಾಚಲ ಬೆಟ್ಟ. ದರ್ಶನ ಮಾಡ್ಕೊತಾನೆ ಬೆಟ್ಟ ದರ್ಶನ ಮಾಡಿದರೆ ದೇವ್ರನ್ನ ದರ್ಶನ ಮಾಡಿದಷ್ಟು ಅಂತ ಹೇಳ್ತಾರೆ. ಸೊ ಹಂಗಾಗಿ ನಾವು ಬೆಟ್ಟನ ದರ್ಶನ ಮಾಡ್ಕೊತ ನಡಿಬೇಕು. ಅದಾದ ನಂತರ ಫೈನಲಿ ನಾವು ದೇವಸ್ಥಾನದ ಹತ್ರ ರೀಚ್ ಆದ್ವಿ ನೋಡಿ. ತುಂಬ ಕ್ಯೂ ಇತ್ತು. ನಾವು 11:30 ಆ ಟೈಮಿಗೆ ನಾವು ಮೋಕ್ಷ ಮಾರ್ಗ ಮುಗಿಸ್ಕೊಂಡ್ಬಿಟ್ಟು 12:15 ಟೈಮಿಗೆ ನಾವು ದೇವಸ್ಥಾನದ ಹತ್ರ ಬಂದ್ವಿ. ಲೇಟ್ ಆಯಿತು ಅಲ್ಲಿಗೆ. ಒಳಗಡೆನೆ ತುಂಬ ಹೊತ್ತಾಯಿತು. ಆ ಟೈಮಿಗೆ ಒಳಗಡೆ ಹೋದರೆ ನಾವು ಕ್ಯೂ ಲೈನಲ್ಲಿ, ಅದು ಕೂಡ 50 ರೂಪಾಯಿ ಟಿಕೆಟ್ ಇರುತ್ತೆ. ಅದಾದ ನಂತರ ಫ್ರೀ ಟಿಕೆಟ್ ಕೂಡ ಇರುತ್ತೆ. ನಾವು 50 ರೂಪಾಯಿ ಟಿಕೆಟ್ ತೊಗೊಂಡ್ರು ಕೂಡ ಸಂಜೆ 5:45 6 ಗಂಟೆ ಆಯಿತು ಹೊರಗಡೆ ಬರೋ ಅಷ್ಟರಲ್ಲಿ. ಸೊ ಒಳಗಡೆನೆ ತುಂಬ ಕ್ಯೂ ಇತ್ತು. ಅದ್ರ ಜೊತೆಗೆ ನಮಗೆ ಒಳಗಡೆ ಫುಡ್ ಏನೂ ಇರಲಿಲ್ಲ. ನಾವೇನೂ ತಿಂದಿರಲಿಲ್ಲ ಅಲ್ವಾ. ತುಂಬ ಟಯರ್ಡ್ ಅನ್ನಿಸ್ತಿತ್ತು. ನಿಂತ್ಕೊಳ್ಳೋಕ್ಕೂ ಕೂಡ ಎನರ್ಜಿ ಇರಲಿಲ್ಲ. ಸೊ ಅನ್ವಿನ್ ಬೇರೆ ಎತ್ಕೊಂಡಿದ್ವಿ ಅಲ್ವಾ. ಮಕ್ಕಳನ್ನ ಎತ್ಕೊಂಡು ಹೋಗೋದಾದರೆ ಏನಾದರೂ ಪ್ಯಾಕ್ ಅಂದರೆ ಬಾಕ್ಸ್ ಆಗಿರ್ಬೋದು ಈ ಥರ ಏನಾದರೂ ತಗೊಂಡು ಹೋಗಿ. ಮಿಡ್ಲಲ್ಲಿ ನಮಗೆಲ್ಲೂ ಏನೂ ಸಿಗೋದಿಲ್ಲ. ನೀರಷ್ಟೇ ಕುಡಿಯೋದಕ್ಕೆ ಅಲ್ಲಲ್ಲಿ ಸಿಗುತ್ತೆ. ನೀವು ಗಿರಿ ಪ್ರದಕ್ಷಿಣೆ ಮುಗಿಸ್ಕೊಂಡು ದೇವಸ್ಥಾನದೊಳಗಡೆ ಹೋಗ್ತೀವಿ ಅಂದರೆ ಮಕ್ಕಳಿದ್ದವರು ಏನಾದರೂ ಕಂಪಲ್ಸರಿ ತಿನ್ನೋದಕ್ಕೆ ತಗೊಂಡು ಹೋಗಿ. ಹಂಗೆ ಅಂತೂ ನಿಮಗೆ ದರ್ಶನ ಮಾಡಿಕೊಂಡು ಹೊರಗಡೆ ಬರೋದಕ್ಕೆ ಆಗೋದಿಲ್ಲ ನೋಡಿ. ಇದು ಬಂದುಬಿಟ್ಟು ಅರುಣಾಚಲ ಶಿವ ಟೆಂಪಲ್ ಇದೆ ಅಲ್ವಾ, ಅದರ ಒಂದು ಪ್ಲ್ಯಾನು. ಅಂದರೆ 4 ಗೋಪುರಗಳು ಮತ್ತು ಅದ್ರ ಮಧ್ಯೆ 4 ಚಿಕ್ಕ ಗೋಪುರಗಳು, ಮಧ್ಯದಲ್ಲಿ ದೇವಸ್ಥಾನ ಇರುತ್ತೆ ನೋಡಿ. ಇನ್ಸೈಡು ನಾನು ಆ ಒಂದು ಕ್ಲಿಪ್ಪನ್ನು ಸಹ ಆ್ಯಡ್ ಮಾಡಿದ್ದೀನಿ. ಮಿಡಲ್ ಆಫ್ ದ ಕ್ಯೂ ಇತ್ತು ಅಲ್ವಾ ನಾವು. ಸೊ ಫೈನಲಿ ನಾವು 5:45 ಅಷ್ಟೊತ್ತಿಗೆ ದರ್ಶನ ಮಾಡ್ಕೊಂಡ್ಬಿಟ್ಟು ಹೊರಗಡೆ ಬಂದುಬಿಟ್ವಿ. ಸೊ ಹ್ಯಾಪಿ ಅನ್ನಿಸ್ತು. ಒಂದೇ ದಿನದಲ್ಲಿ ಎಲ್ಲ ಲಿಂಗಗಳನ್ನೂ ದರ್ಶನ ಮಾಡಿಕೊಂಡು ಗಿರಿ ಪ್ರದಕ್ಷಿಣೆ ಮುಗಿಸ್ಕೊಂಡು ದರ್ಶನ ಮಾಡ್ಕೊಂಡ್ವಿ. ಹ್ಯಾಪಿ ಅನ್ನಿಸ್ತು ನನಗಂತೂ. ಗಿರಿ ಪ್ರದಕ್ಷಿಣೆ ಮಾಡಬೇಕು ಅನ್ನೋರು ಪ್ರಾಪರ್ ಪ್ಲ್ಯಾನಿಂಗಲ್ಲಿ ಹೋಗಿ ಚೆನ್ನಾಗಿ ಒಳ್ಳೆ ದರ್ಶನ ಆಗುತ್ತೆ. ಅಲ್ಲಿ ಬೆಳಗ್ಗೆ ಅಷ್ಟೊತ್ತಿಗೆ ದರ್ಶನಕ್ಕೆ ಹೋದರೆ ಸ್ವಲ್ಪ ರಶ್ ಕಡಿಮೆ ಇರುತ್ತೆ. ನೀವು ಮೊದಲಿನ ದಿನವೇ ಗಿರಿ ಪ್ರದಕ್ಷಿಣೆ ಮಾಡಿ ಆದರೂ ದರ್ಶನ ಮಾಡ್ಕೊಬೋದು, ಅಥವಾ ಗಿರಿ ಪ್ರದಕ್ಷಿಣೆ ಆದಮೇಲಾದರೂ ದರ್ಶನ ಮಾಡ್ಕೊಬೋದು. ಬಟ್ ಬೆಳಗ್ಗೆ ಅಷ್ಟೊತ್ತಿಗೆ ಹೋದರೆ ಸ್ವಲ್ಪ ರಶ್ ಕಡಿಮೆ ಇರುತ್ತೆ, ಹಂಗಾಗಿ ಹೇಳಿದ್ದು. ಸೊ ನಮಗೆ ಫೈನಲಿ ಅರುಣಾಚಲಂ ಟ್ರಿಪ್ಪು ಮುಗೀತು. ತುಂಬ ದಿನಗಳಿಂದ ಅಂದ್ಕೊಂಡಿದ್ದಂತಹ ಒಂದು ಟ್ರಿಪ್ಪು ಮುಗಿಸಿದ್ವಿ ನಾವು. ಸೊ ತುಂಬ ಖುಷಿ ಅನ್ನಿಸ್ತು. ಸೊ ನೀವು ಕೂಡ ಅಷ್ಟೇ ಬೆಂಗಳೂರಿಂದ ಹೋಗೋರು ಪ್ರಾಪರ್ ಪ್ಲ್ಯಾನ್ ಮಾಡಿಕೊಂಡು ಹೋಗಿ. ನಿಮಗೂ ಕೂಡ ಅರುಣಾಚಲ ಶಿವ ಒಳ್ಳೇದು ಮಾಡಲಿ ಅಂತ ಹೇಳ್ಬಿಟ್ಟು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ.